ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ಎಲ್ಲಿರುವೆ? ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ? ಕಾಪಾಡಲಾರೆಯ? ಸಾಕು ಮಾಡಿ. ನಾನು ಸಂತೋಷದಿಂದ ನನ್ನ ಪಟ್ಟದ ರಸಿ ಪಾಂಚಾಲಿಯ ಸಂಗಡ ಕಾಲ ಕಳೆಯಬೇಡವೆಂದು ಬಂದರೆ ಇವಳೇಕೆ ಈ ರೀತಿ ದುಃಖಿಸುತ್ತಾ ಕುಳಿತಲ್ಲ? ಪಾಂಚಾಲಿ ಏಕೆ ವ್ಯಸನದಿಂದಿರುವೆ? ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ, ಮೌನ, ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ಎಂದೇ ಒದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಪಾರು ಮಾಡಿದವರಾರು ಪ್ರಚಂಡ ಭೀಮನಲ್ಲವೇ? ನೆಲದ ಸಭಾ ಮಧ್ಯದಲ್ಲಿ ಅಗ್ಗದನ ಮಾತಿಗೆ ಪ್ರತಿಯಾಡಬಾರದೆಂದು ಸಂಬಂಧಿತ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಪಾಂಚಾಲಿ, ಚಲಿಸುತ್ತಿರುವ ಸೂರ್ಯಚಂದ್ರನು ಇಂದು ಮುಂದಾದರೂ ಸರಿ, ಸಪ್ತ ಸಾಗರನು ಬತ್ತಿ ಹೋದರೂ ಸರಿ, ಅಷ್ಟೇಕೆ ತ್ರಿಮೂರ್ತಿಗಳೇ ಅಡ್ಡಲಾದರೂ ಸರಿ, ಆ ಕುರುಳ ಕೌರವನ ಚತುರುಂಡಗಳನ್ನು ಚೆಂಡಾಡಿ ನನ್ನ ಶಪಥವನ್ನು ಈಡೇರಿಸಿಕೊಳ್ಳದೆ ಹೋದರೆ ಬಂಡ ಬಕನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ನೀವಲ್ಲವೇ ನಮ್ಮ ಮಲ್ಲರ ಮಲ್ಲ, ಜಗದೇಕ ಮಲ್ಲನು. ಪಾಂಚಾಲಿ, ಸಾಕು ಮಾಡು ನಿನ್ನ ಹೊಗಳಿಕೆಯ ಮಾತುಗಳನ್ನ. ಎಂದು ನಾನು ಸಮರಾಂಗಣದಲ್ಲಿ ಹೋರಾಡಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಪುಡಿ ಮಾಡಿ ಅವನ ಸಹೋದರ ದುಶ್ಯಾಸನನ ಒಡಲನ್ನ ಬಗೆದು ನಿನ್ನ ಬಿರುಮುಡಿಯನ್ನ ಕಟ್ಟಿಸುವೆನೋ
ಅಂದು ಅಂದು ನನ್ನನ್ನು ಹೊಗಳುವೆ ಅಂತೆ. ಅಲ್ಲಿಯವರೆಗೆ ಈ ಹೊಗಳಿಕೆ ಮಾತುಗಳು ಅನವಶ್ಯಕ. ಪಾಂಚಾಲಿ ಪಾಂಚಾಲಿ ಅಂದು ರಾಜಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣ ಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಕಾಲೋರೇಖ ನಿವಾತಕರನ್ನು ವರ್ಧಿಸಿ ಅರನ ಮೆಚ್ಚಿಸಿ ಪಾಶುಪತಾಸ್ತ್ರಂ ಜಯಿಸಿ ಪಾಂಡವರ ಯಶೋದುಂದುಬಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನ ನಿಂದನೆ ನುಡಿಯ ಕೇಳು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವ್ಯದಿಂದ ತರಂಗವಾಗಿ ಸಿಡಿಲಿನಂತೆ ಹೊರಹೊಮ್ಮುವ ದಿವ್ಯಾಸ್ತ್ರಗಳು ಆ ಕೌರವರ ಗುಂಡಿಗೆಯನ್ನು ಸೀಳುವವು. ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿ ನಕ್ಕನಲ್ಲ ಆ ಸೂತ ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವೆಯಾ? ಇಂತಹ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜುಜಿನಿಂದ ಸಕಲ ಸಾಮ್ರಾಜ್ಯಗಳನ್ನು ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಹಕಾರ ಸಹಾಯಗಳಿಂದಲೂ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಕಳೆದದ್ದಾಯಿತು. ಈಗ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವನು ಹೇಳಿದ ಮೇಲೆ ಈ ಯುದ್ಧದ ಮಾತು ನನಗೆ ಒಪ್ಪುವುದಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿದರೆ. ಶಾಂತಿ. ಅಣ್ಣ ತಮ್ಮಗಳ ಸಮಸ್ತ ಲೋಕೋಪವುಳ್ಳ ನಿನಗೆ ಪ್ರತಿಯೋಡಿನೆಂದು ಭಾವಿಸಬೇಡ. ವಂಚಗಳ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಆತ್ಮಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋತ್ಕರ ನಭೋ ಮಾರ್ಗಗಳೇ ಚಲಿಸಲಿ. ಕ್ಷತ್ರಿಯೋಚಿತ ಸುರ ನರ ಎನ್ನಲ ಕೆಂಪುಗ ದಕ್ಷ ಪರೋಕ್ಷಣೆ ಎದುರಾಗಲಿ. ಸುರ ನರ ಎನ್ನಲ ಕೆಂಪುಗ ದಕ್ಷ ಪರೋಕ್ಷಣೆ ಎದುರಿಗೆ ಬಂದರು. ಕ್ಷತ್ರಿಯೋಚಿತ ಆ ಕುರು ಧರ್ಮವನ್ನು ನುಂಗಿದ ಕುರುಕುಲವನ್ನ ತಲೆ ಎತ್ತಲು ಬಿಡುವುದಿಲ್ಲ. ಈ ಭಾರತ ಭೂಮಿಯನ್ನ ಚಿತ್ರವಾಗಿ ಮಾಡುವ ಆ ಕೌರವ ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನ ತೊಡೆತಟ್ಟಿ ಊರನ್ನು ಕದರಲ್ಲ. ಅವನ ಹಟ್ಟಾಸವು ಎಷ್ಟರ ಮಟ್ಟಿರಬೇಡ ಅಣ್ಣ. ಏ ಭಾರತ ವಂಶದಲ್ಲಿ ನನ್ನ ಸಮಾನವಿಲ್ಲವೆಂದು ಏಕಿದ ಹೊಚ್ಚು ಮಾನವನ ದಕ್ಷತೆಯನ್ನ ಕಂಡು ಸೊಮ್ಮನಿರಲು ಪಾಂಡವರನ್ನು ಬಲಹೀನರಲ್ಲ. ಅವನಂತಹ ಗಂಡುಗಳೇ ಆಗಿದ್ದರೆ ಪಣ ತೊಟ್ಟು ಎದುರಿಗೆ ನಿಲ್ಲಲಿ. ಕೋಟ್ಯಾಧೀಕ್ಷರಾಗಿ ಎದುರಿಗೆ ಬಂದರು. ಅವನ ಕುರು ರಕ್ತವನ್ನ
ವಧಿಸಿಯೇ ಬಿಡುವೆನು. ವೈರಿ ಕುರುಕುಲ ಹದಮರನು ವಧಿಸುವೆನು. ವೈರಿ ಕುರುಕುಲ ಹದಮರನು ವಧಿಸುವೆನು. ತಿರುಗಿ ಮೆರೆದು ದುರಂತಾದಿಗ ತಿರುಗಿ ಮೆರೆದು ಸೊಕ್ಕಿ ನಿಮ್ಮನು. ವೈರಿ ಕುರುಕುಲ ಹದಮರನು ವಧಿಸುವೆನು. ಅಂದನೆಂಬುವ ಹತ್ತರಗಿಲ್ಲದ ಕೊಟ್ಟಿದ ಕುರುಡನ ಕುಂದಿಗಳ ಅಂದನೆಂಬುವ ಹತ್ತರಗಿಲ್ಲದ ಕೊಟ್ಟಿದ ಕುರುಡನ ಕುಂದಿಗಳು ರಕ್ತದೆಲ್ಲವ ಭಕ್ತಿಗೆ ನಮದ ಒಳವೈಕರದ ರಕ್ತವಿಲ್ಲವು. ರಕ್ತದೆಲ್ಲವ ಭಕ್ತಿಗೆ ನಮದ ನ್ಯಾಯವೈಕರದ ಲೆಕ್ಕಿಸದೆ ರಕ್ತರಗಿಸಿದ ಮುಖ್ಯದೊಳಗೆ ಲೆಕ್ಕಿಸದೆ ರಕ್ತರಗಿಸಿದ ಮುಖ್ಯದೊಳಗೆ ಸಮಯದ ಭಕ್ತಿಯ ತೊಂದರಿಸಿದ ಸಮಯದ ಭಕ್ತಿಯ ಬಗೆದು ಅದಮಾನೋ ವಲಿಸುವೆನು. ತಿರುಗಿ ಮೆರೆದು ದುರ್ಮಂತಾದಿಗ ತಿರುಗಿ ಮೆರೆದು ವೈರಿ ಕುರುಕುಲ ಹದಮರನು ಕುರುಕುಲ ಹದಮರನು ಬಿಗಿದ ಬಿತ. ಯೋದ್ಧ ಯೋದ್ಧ ನಾನು ಅದಕ್ಕೆ ಸದಾ ಸಿದ್ಧ. ಅಣ್ಣ, ಧರ್ಮ ತತ್ಪರರಾದ ತಮ್ಮಾಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೆ ಕಳೋ ವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನೆರವೇರಿರಲೇಬೇಕು. ಸಹೋದರರೇ, ಸಹಸ್ರಾರು ವರ್ಷಗಳು ತಪಸ್ಸು ಮಾಡಿ ಪಡೆದದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ. ಯುಗ ಯುಗಗಳು ಕಳೆದರೂ ಸಾಧ್ಯವಿಲ್ಲ. ಆದರೆ ನಿಮ್ಮಗಳ ಬಯಕೆ ಧರ್ಮ ಸಮ್ಮತವಾದರೆ ಫಲಾಫಲಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಈಗ ನಮಗುಳಿದಿರುವುದು ಸಹನೆ, ಶಾಂತಿ. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇನನ್ನ ನಿನ್ನ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಯನ್ನು ಕಿತ್ತೊಗೆದು ಮುಷ್ಟಿ ಮಾತ್ರದಿಂದಲೇ ಮೂರು ಜಗವನ್ನ ಜಯಿಸುವಂತವ ಬಾಹುಬಲವುಳ್ಳ ಪಾಂಡವರು. ಅವರ ಮಾನ ಮಣ್ಣು ಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ಭಯಂಕರವಾದ ಯುದ್ಧ. ಅಗ್ರಜ, ಇಲ್ಲಿಯವರೆಗೆ ನಿನ್ನ ಶಾಂತಿ ಸಹನೆಯನ್ನ ಸಹಿಸಿದ್ದಾಯಿತು. ಹೆಣ್ಣು ಮಾತ್ರ ಸಹಿಸಲಾಗದು, ಸಹಿಸಲಾರನು. ಪರಮಾತ್ಮ, ಈಗ ನಾನೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ, ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಲೆ? ಅಯ್ಯೋ, ನನಗೊಂದೂ ತೋಚದಂತಾಗಿದೆಯಲ್ಲ. ಸಹೋದರರೇ, ನಾವುಗಳು ಈ ವಿಚಾರದಲ್ಲಿ ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನ ಬರಲಿ, ಅನಂತರ ಮುಂದಿನ ವಿಚಾರವನ್ನು ಆಲೋಚಿಸೋಣ. ಈಗ ನಾವೆಲ್ಲರೂ ಸೇರಿ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥಿಸೋಣ. ಕೃಷ್ಣ ಕೃಷ್ಣ ದೇವನೇ ದಯ ತೋರೆ ಬಾ.
ವಿಧಾತ ಸುಜನರ ಪ್ರೀತ ಭಾವಾತೀತ ಭಾಗ್ಯವಿಧಾತ ಭಾವಾತೀತ ಭಾಗ್ಯವಿಧಾತ ದೇವನಿ ದಯ ದೇವನಿ ದಯ ಪರಮಾತ್ಮ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವಾ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವಾ ದೇವನಿ ದಯ ತೋರೆ ದೇವನಿ ದಯ ತೋರೆ ದೇವನಿ ದಯ ಅದು ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮನೆಯಿಂದ ಶಿಕ್ಷಕರಿಗೆ ಮಾತುಗಳು ಅಲ್ಲ ಪರಮಾತ್ಮ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದ ದೇವ. ನೀನು ನಮ್ಮಗಳ ಮೇಲಿಟ್ಟಿರುವ ವಾತ್ಸಲ್ಯವು ಅಸದೃಶ್ಯವಾದುದು ಪರಮಾತ್ಮ, ಅಸದೃಶ್ಯವಾದುದು. ನಿನಗೆ ಮಂಗಳವಾದ ನನ್ನನ್ನು ಏಕೆ ಇಷ್ಟೊಂದು ಹೊಗಳು ಧರ್ಮಂದನ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮಂದನ? ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರು ಪ್ರಜಾಕೋಟಿಗಳನ್ನು ಕಳೆದುಕೊಳ್ಳುವುದರಲ್ಲಿ ಏನು ಪ್ರಯೋಜನ ದೇವ? ಅಲ್ಲದೆ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ಅಂದರೆ ಸಮರವನುಲ್ಲೇನಯ್ಯ ಸಮರವನುಲ್ಲೇನಯ್ಯ ಕಮಲಾಕ್ಷ ಜಲದ ಬೊಬ್ಬುಳಿಯಲ್ಲಿ ಸಿಗುವುದ ಈಶ್ವರ. ಶಾಶ್ವತ ನರ ಜನ್ಮ ನಿಮಗಂಬ
ನನ್ನಿಂದ ಒಂದು ತೃಣಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರು ಪ್ರಜಾಕೋಟಿಗಳನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ ದೇವ? ಪರಮಾತ್ಮ, ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಳಗಳನ್ನು ಅದಾವ ಜಲದಿಂದ ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದುದರಿಂದ ನೀನು ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರದಲ್ಲಿ ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು ಧರ್ಮಂದನ. ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದದ್ದೇ, ಆದರೆ ಇದಕ್ಕೆ ನಿಮ್ಮ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಪ್ರಾಯಕ್ಕೆ ಅಗ್ರದನೆಂಬ ದೊಡ್ಡ ಧರ್ಮದ ಕಟ್ಟು ರೋಧಾಕಾರದ ಕೋಟೆಯಂತೆ ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃವೆಂಬ ಈ ಪಾಶ ಸಾಯುವವರೆಗೆ ಬಿಡಬೇಕು ನಮ್ಮ ಈ ಪಾಪಿ ಧರ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಹಾಗಾದರೆ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ನೃಪದನಂದಿನಿ, ಏಕಮ್ಮ ಸುಮ್ಮನೆ ಕಿನ್ನಳಾಗಿ ನಿಂತಿರುವೆಯಲ್ಲ? ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವಲ್ಲವೇ? ಅಣ್ಣ, ತಂಗಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಹೇಗೆ ಹೇಳಲಿ? ಈಗ ಚೆನ್ನಾಯಿತು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರೋ. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ವರದಿರೋ. ಕರತಟ್ಟಿ ಕೇಕೆ ಮೆರೆದು ಗುರುವಿಗೆ ಕೈ ಚಾಚಿ ಕರತಟ್ಟಿ ಕೇಕೆ ಮೆರೆದು ಗುರುವಿಗೆ ಕೈ ಚಾಚಿ ಜನಾರ್ದನ ಅಣ್ಣ, ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವೂ ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡುವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕರನ್ನೇ ಕೊಂದ ಮಹಾನ್ ತೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸುಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ. ಇನ್ನು ಅರ್ಜುನ, ಪಾರ್ಥ,
ಫಲ್ಗುಣ, ಕಿರೀಟಿ ಶ್ವೇತವಾಹನ, ಭೀಮಸೇನ ಓಹೋ ದಶನಾಮಧಾರಿ, ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಕಟ್ಟಿಕೊಳ್ಳಿ. ಸಾಕು ಮಾಡಿ. ಅಣ್ಣ ತಂಗಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯುಗಳು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದಾದರೆ ಈಕೆಯ ಅಭಿಪ್ರಾಯ ಈಗ ಆಯ್ತಾ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯಿತಾ ಇಲ್ಲ ಎಂದೇ ಅಷ್ಟೇ. ಏಕೆ? ದ್ರೌಪದಿ ನೀನು ಕೇಳಲಿಲ್ಲವೇ? ಹೇಳಿದನು, ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿಯ ಅರ್ಥನವನ್ನ ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ? ಇನ್ನುಳಿದ ನಾಲ್ವರು ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಪ್ರಚಂಡ ಭೀಮನಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಅಬ್ಬಾ, ಯಾವುದೇ ಸಂಬಂಧವಿಲ್ಲ. ಬಂಡ ದುಶ್ಯಾಸನ ಗುಂಡಿಗೆ ರಕ್ತವನ್ನು ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುದ ನೆನುತಂ ಗನಗದ ದಂಡದಿಂದ ಕೊಡೆಯ ಪುಡಿ ಹುಟ್ಟುದ ನೆನುತಂ ನುಡಿದ ಡಂಬಗಳ ಗಂಡುಗಲಿ ನೀನೆಂದು ನುಡಿಯೋ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಹರಗಲಿ ಹರಗಲಿ ಈ ನಿನ್ನ ಕುವಕ ಕಂಠದ ಕರುಣಿಯದ ಬಿರುನುಡಿ. ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆಯೇ ಹೆಣ್ಣಿನ ಕಣ್ಣಲ್ಲಿ ಸಹಸ್ರ ಕಂಬನಿಯೇ ಹರಿಸುವೆನು. ಕಾಲವೇ ಕೌರವನ ಅಡ್ಡಲಾಗಿ ನಿಲ್ಲದೆ ಅಗ್ರಜ ಕಳಗೆ ಕುಲಸಭದ್ರವ ಅಗ್ರಜ ಎಳೆದು ತರುವೆನು ದುರ್ಯೋಧನ ದುಶ್ಯೋಧನೆಂಬ ದುಷ್ಟ ಕೇಟಗಳ ಉಡಿಗೈದು ದುರ್ಯೋಧನನ ಒಡೆಯ ಒಗೆದು ದುಶ್ಯಾಸನನ ಒಡಲ ಕಟ್ಟಿಸುವೆ ನಿನ್ನ ತಿರುಮುಡಿಯ ಒಡದಿರು ಎಡೆಯ. ನರಕ ಮರ್ತನ ಭೀಮಸೇನ, ಕೇಳನ್ನ ಕೊನೆಯ ಅಭಿಮತ ಬಲಶಾಂತೆಯ ಕುಲ ಹೇಳುಗಳನ್ನು ಸಡ ತಂದನು
ಭೀಮಸೇನ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡಿ. ಭಯಂಕರವಾದ ಯುದ್ಧವನ್ನು ಆಹ್ವಾನಿಸಿ ಬಾ. ಏಯ್! ಭೀಮಸೇನ, ಭೀಮಸೇನ! ಪರಮಾತ್ಮ ಅರ್ಜುನ, ಪರಾಕ್ಷಣಂ ವ್ಯಥಿಸಿ ಹೊಡೆದನೆ ವಾಯುಪದಾಗ್ರಂ ವಿಧ ವಿಧೋಗ್ರ ಪ್ರಯೋಗದಿ ಗಳಿಸಿದನೆ ವಿಜಯನೆಂಬ ಬೆಸರಂ ಹೊರಿಗಳ ಹೊತಗೈಯಲ್ ಅಮಿತೋತ್ಸಾಹದಿಂದಿಹ ಹೊರಿಗಳ ಹೊತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರೈ ಪರಿ ತೋರಿಸುವುದು ತರವೆ ಧರ್ಮಜಗೆ ಕೃಷ್ಣ. ಹೌದು ವಾಸುದೇವ, ಈ ಧ್ರುವದ ಕುವರರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಯ್ಯದೆ ಅದೆಂದಿಗೆ ಶಾಂತಿ ಸಮಾಧಾನ ಇಲ್ಲವೇ? ಈ ಸವ್ಯ ಸಹಜೆಯ ಕ್ರೋಧಾಗ್ನಿಯು ಲಗದಗಿಪ ಕಾಲಾಗ್ನಿಯಂತೆ ಕುರುವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ ಆ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವ ತನಕ ಉರುಳಿಸುವ ತನಕ ಆ ಕೌರವರಿಗೂ ನಮಗೂ ಸಂಧಿಯೇ ಅಸಾಧ್ಯ. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಅರ್ಜುನ! ಧರ್ಮನಂದನ, ಪರಮಾತ್ಮ ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳದ ಹೊರತು ಅವರಿಗೆ ಶಾಂತಿ ಇಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ ಧರ್ಮನಂದನ, ಧರ್ಮನಂದನ,
ಮಂಕು ಕವಿದಿರದ ವಾಸುದೇವ, ನನ್ನ ಸಮಸ್ತ ವಿಚಾರವನ್ನು ಅರಿತಿರುವ ಮಹಾಪ್ರಭು ನೀನು. ದಯಮಾಡಿ ಇನ್ನೊಮ್ಮೆ ಆ ದುರ್ಯೋಧನನ ಬಳಿ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಒಂದು ವೇಳೆ ಆ ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ ನಮ್ಮ ಐರುವರಿಗೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡು ಪರಮಾತ್ಮ. ಯುದ್ಧವು ಖಂಡಿತವಾಗಿಯೂ ಬೇಡ, ಖಂಡಿತವಾಗಿಯೂ ಬೇಡ ಪರಮಾತ್ಮ, ಖಂಡಿತವಾಗಿಯೂ ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ನೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಅಣ್ಣ, ತಂಗಿ, ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ? ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ತಂಗಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎನ್ನಿಸಿರೋದು ಸಂತೈಸಲು ಬರುತ್ತಿವೆ. ಸಂತಪಿಸುವೆ ಏಕೆ ಸೋದರಿ. ತಂಗಿ, ರಾಜ ಸಭೆಯಲ್ಲಿ ಉರುಳ ದುಶ್ಯಾಸನ, ಗುರು ರಾಜ ಸಭೆಯಲ್ಲಿ ಉರುಳ ದುಶ್ಯಾಸನ, ಸೀರೆಯ ಸೆಳೆವೆ ಮೊರೆ ಇಡುತ್ತಿರುವಾಗ. ತಂಗಿ, ಸೀರೆಯ ಸೆಳೆವೆ ಮೊರೆ ಇಡುತ್ತಿರುವಾಗ ಕರೆಯ ಕೃಷ್ಣ 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 ಎಂದು. ಕರೆಯ ಕೃಷ್ಣ 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 ಎಂದು ಅಮರನಾಗಿ ಬಂದು ಸಲಹಲಿಲ್ಲವೇ ತಂಗಿ? ಅಮರನಾಗಿ ಬಂದು ಸಲಹಲಿಲ್ಲವೇ ತಂಗಿ? ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿರುವುದು ಸಂತೈಸಲು ನಾನುವೆ. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ.
ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಪಂಡಿತಲವುದೇ ನಿನ್ನಯ ಲೀಲಾ ಮಿಸಲಬಹುದೇ ನಿನ್ನಯ ಲೀಲಾ ಮಿಸಲಬಹುದೇ ನಿನ್ನಯ ಲೀಲಾ ನೀರಜಲೋಚನ ತರುಜನ ತೋರಯ ನೀರಜಲೋಚನ ತರುಜನ ತೋರಯ ಭಕ್ತರ ಮರೆ ಆಲಿಸಿ ಸೌರೇ ನಿಮ್ಮನೆ ಕೇಳಿ ತೋರಯ ಮರೆ ಕೇಳಿ ನೀ ಬಾರಯ್ಯ ಮರೆ ಕೇಳಿ ನೀ ಬಾರಯ್ಯ ಎಲ್ಲ ಮರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ ಸದಾ ನಿನ್ನ ಜ್ಞಾನ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ನಿನ್ನ ಮಂಗಳ ಮೂರ್ತಿಯಾದ ದಿವ್ಯ ದರ್ಶನವನ್ನು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವು ಸಾರ್ಥಕಪಡಿಸಿ ತಂದೆ. ಓಹೋ, ಈ ದಿನ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನು ಈ ಮಾರ್ಗವಾಗಿಯೇ ಬರುವನಂತೆ. ಹಲವಾರು ವರ್ಷಗಳಿಂದ ಘನಘೋರ ತಪಸ್ಸನ್ನಾಚರಿಸಿ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನನಗೆ ಕಾಣಿಸುವ ಪ್ರಭು. ಹಲವಾರು ವರ್ಷಗಳಿಂದ ಸದಾ ಘನಘೋರ ತಪಸ್ಸನ್ನಾಚರಿಸಿ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನನಗೆ ಕಾಣಿಸುವ ಪ್ರಭು. ನಿನ್ನನ್ನು ನೋಡಿ ಸಿದ್ಧಿ ಪಡೆಯವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಉದರ ಪೋಷಣವನ್ನು ರಕ್ಷಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಆ ಮಿಗಿದಾದ ಬೆಳಕು ತೋರಿ ಬರುತ್ತದಲ್ಲ, ಅಥವಾ ಯೋಗ್ಯ ಶ್ರೇಷ್ಠನು ಭಕ್ತ ವಾತ್ಸಲ್ಯ ನನ್ನ ಅಖಿಲಾಂಡ ಕೊಟ್ಟಿ ಆ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಿರಬಹುದೇ? ಹೌದು ಹೌದು, ನನ್ನ ಊಹೆಯೂ ನಿಜವಾಗಿತ್ತು. ಪರಮಾತ್ಮ ವಾಸುದೇವ ಜನಾರ್ದನ ಮುರಾರಿ ಬಂದೆಯ ದೇವ? ಸೇರಿರುವ ಒಂದು
ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂದೋರ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿಲೆಯ ಅರಸ ಮುಕ್ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕಡಲ ನೀಲೆಯ ಒಂದೆಯ ಪಾಲಕಡಲದು ಒಂದೆಯ ಕಳಿಸಿದೆಯ ದೇಹಿ ಜಡಲ ಕಡಲು ಅರಿಯೇ ಕಡುಸಿಲೆಯಾದೆ ಜಡಲ ಕಡಲು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರುಳು ಮರ ಕೇಳಿ ತರುಳಿಗೆ ತರುಳು ಮರ ಕೇಳಿ ತುರುಳಿಗೆ ರೆಣ್ಣಿನ ಕರುಣನ ಕೊರಳದಿ ನೆಲೆಸಿದೆಯ ಕರಿಯ ಮರ ಕೇಳಿ ಬರದಿ ನಿಮ್ಮಂತ ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಬರದಿ ನಿಮ್ಮಂತ ಮಕರಿಯ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪವೇ ನಿನ್ನಯ ಅರಿಯನಂತ ಗುಣ ರೂಪವೇ ನಿನ್ನಯ ಶರಣವನ್ನು ಮನಗಲಗೆ ಪರಿಶುದ್ಧ ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ ಪರಮಾತ್ಮ ಹುಟ್ಟು ಕೊರನಿಗೆ ಕಣ್ಣು ಬಂದಂತೆಯೂ ದಿಟ್ಟ ದಾರನಿಗೂ ನಿಧಿ ದೊರೆತಂತೆಯೂ ಈ ದೀನನ್ನ ಮರೆನಾಲಿಸಿ ದರ್ಶನವಿತ್ತಲ್ಲ ಪ್ರಭು. ಈ ಪಾದ ಪರ್ಶದಿಂದ ಈ ವಿದುರನ ಕುಟೀರವನ್ನು ಪವನ ಮಾಡಿದೆ ದೇವ. ಧನ್ಯನಾದನು ದೇವ, ಧನ್ಯನಾದನು. ನಿನಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಇದು ನಿನಗೆ ಅನಂತ ಅನಂತ ನಮಸ್ಕಾರಗಳು. ನಿನಗೆ ಮಂಗಳವಾಗಲಿ ಮೇಲೆ ಕೇಳು. ಪರಮಾತ್ಮ, ನಿನ್ನ ಕೊಂಡಾಟವೋ ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವನು. ನನಗೆ ತುಂಬಾ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ, ವಿದುರಾ, ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ
ನಿನ್ನ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ? ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಬಡ ಬಿಜೋಳ್ ಭಕ್ತದಿ ರಾಮಣಿಗೆ. ವಿದುರ, ಪರಮಾತ್ಮ, ಬಡ ಬಿಜೋಳ್ ಭಕ್ತದಿ ರಾಮಣಿಗೆ. ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಕರಿಗೆಲ್ಲ ತಲದವಿಗೋ ಕಂಡೆ ದಾದಾನನ. ಮಾನವ ಗುಣಗಂಭೀರ ನನ್ನನೆ ಸಲ್ಲದ ನಾಟಕ ವೇದನೆ ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾದನೆ ನಮನನಿಸಿದೆ. ಭಕ್ತಿಯ ಪಾದನೆ ನಮನನಿಸಿದೆ. ತಪದರು ಮನ ಬಾಗೋದು. ತಪದರು ಮನ ಬಾಗೋದು. ಏಕನೇ ಜನಿಸಿದ ಭಕ್ತನೆ ನಿನಗಿಂತ ಓ ತಮನಲ್ಲಿ ಬಲೆ. ಭಕ್ತನೆ ನಿನಗಿಂತ ಓ ತಮನಲ್ಲಿ ಬಲೆ. ಬಲ್ಲೆ ನಿನ್ನಯ ಗುಣವ, ಬಲ್ಲೆ ನಿನ್ನಯ ಗುಣವ. ಕರಿಗೆಲ್ಲ ತಲದವಿಗೋ ಕಂಡೆ ದಾದಾನನ. ವಿದುರ, ಸದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು ಗೋಮಾತೆಯ ಕ್ಷೀರದಿಂದ ನೀನು ಜೇನು ಇಟ್ಟುಕೊಂಡಿರುವ ನೀನು ನಿನ್ನ ಭಕ್ತಿ ನನಗೆ ತಿಳಿದೇ ವಿದುರ. ಅದೆಲ್ಲ ಹಾಗಿರಲಿ, ನನಗೆ ತುಂಬಾ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ, ವಿದುರ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲದೇವ? ಏನು ಗೋಮಾತೆಯ ಕ್ಷೀರವೇ? ನನಗೆ ಅದು ಪರಮ ಪವಿತ್ರವಾದ ಕ್ಷೀರದಂತಲ್ಲವೇ ವಿದುರ? ಎಲ್ಲಿ ಅದನ್ನು ಕೊಡು. ಪರಮಾತ್ಮ, ವಿದುರ, ಅದು ನನ್ನ ಎಂಜಲಾಗಿರ್ಬೋದು ದೇವ. ವಿದುರ, ನನ್ನ ಭಕ್ತರ ಎಂಜಲಾದ ನನಗೆ ಪರಮ ಪವಿತ್ರವಾದ ಕ್ಷೀರದಂತಲ್ಲವೇ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ವಿದುರ, ನಿನ್ನ ನೈವೇದ್ಯಕ್ಕೆಂದ ಇಟ್ಟಿದ್ದ ಹಾಲನ್ನು ನಿನ್ನ ನಾಮಸ್ಮರಣೆ ಮಾಡುತ್ತಾ ನಾನೇ ಪ್ರಸಾದ ರೂಪದಲ್ಲಿ ಸೇವಿಸಿ ಬಿಟ್ಟನು ದೇವ. ನನಗೆ ಅರ್ಪಿಸಿದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಹಾಲು ಇದ್ದೇ ಇರಬೇಕು. ಹೋಗಿ ನೋಡು ವಿದುರ. ಪರಮಾತ್ಮ, ವಿದುರ, ನನ್ನನ್ನು ಪರೀಕ್ಷಿಸುವೆ ಅಥವಾ ಪರಿಹಾಯಿಸಗೈವೆಯಾ? ವಿದುರ, ಏತಕ್ಕೆ ಕಳವಳ ಪಡುವೆ? ಆಗಬಹುದು ಪರಮಾತ್ಮ. ಪರಮಾತ್ಮ, ವಿದುರ, ತೆಗೆದುಕೋ ದೇವ. ನೋಡಿ ವಿದುರ, ಪಾತ್ರೆ ತಳಭಾಗದಲ್ಲಿ ಹಾಲಿದ್ದರೂ ಇಲ್ಲವೆಂದು ಸುಳ್ಳು ಹೇಳಿವೆ. ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ವಿದುರ, ಈ ಪಾತ್ರೆ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನೇರಿಗೂ ಸಹ ನೆನೆಗುವುದಿಲ್ಲ ದೇವ. ವಿದುರ, ಪರಮಾತ್ಮ, ಹೇಗೆ ನೆನೆದಿರು ಈಗ ನೋಡಿತ್ತರು. ವಿದುರ, ನೀನು ಕೊಟ್ಟ ಕ್ಷೀರದಿಂದ ನಮ್ಮ ಆಸೆಯ ಪೂರ್ತಿಯಾಗಿ ಎಲ್ಲ ಕಪಟ ನಾಟಕ ಸೂತ್ರಧಾರಿ ಮನಸ್ಸಿನ ಪೂರ್ತಿಯಾಗಿ ಇದರಿಂದ ದುರ್ಯೋಧನನ ಆಸ್ಥಾನವನ್ನು ಅರಿತು ನೋಡುವುದಿರ. ಪರಮಾತ್ಮ, ವಿದುರ, ಮುರಾರಿ, ವಿದುರ, ಬ್ರಹ್ಮಾಂಡ ನೀಸಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತ
ಕೃತಾರ್ಥನಾಗಿ ಮಾಡಿದೆ ದೇವ. ಆ ತಾಯಿಯಾದ ಯಶೋಧಿ ದೇವಿಯವಳು ಅರಿಯಬಲ್ಲಳು. ಇಲ್ಲಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಇದು ನಿನಗೆ ಅನಂತ ಅನಂತ ನಮಸ್ಕಾರಗಳು ವಿದುರ. ಪರಮಾತ್ಮ. ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ನನ್ನ ಸೋದರತ್ತಾದ ಕುಂತಿದೇವಿಯಲ್ಲಿ ಕೆಲವು ಗೋಪ್ಯ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ನೀನು ಅಲ್ಲಿಗೆ ಬರುವೆಯೇ ವಿದುರ? ಪರಮಾತ್ಮ, ವಿದುರ, ನಿನ್ನನ್ನೇ ಶಿಕ್ಷೆಗಳಂತೆ ನೆಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದೇ. ಪರಮಾತ್ಮ, ವಿದುರ, ಅವರನ್ನು ಕೈಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಪರಮಾತ್ಮ. ಇದೇ ಕೆಲವು ಬೆದುರ ವಿಚಾರ ಮನದಿ ಬಲ ತಟಕದ ಬಡುವೆ. ಇದೇ ಕೆಲವು ಬೆದುರ ವಿಚಾರ. ವಿದುರ, ಪರಮಾತ್ಮ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಭಾರ ನನ್ನದು. ನೀನು ಅಲ್ಲಿಗೆ ಭಾವಿದುರ? ಪರಮಾತ್ಮ, ಅಲ್ಲಿ ಎಂದು ನಡೆಯದಂತಹ ಒಂದು ಚಿತ್ರವಾದ ಪವಾಡವೂ ನಡೆಯುವುದು. ನೀನು ಸಹ ಅದನ್ನು ನೋಡುವೆಯಂತೆ ಭಾವಿದುರ? ಆಗಬಹುದು ಪರಮಾತ್ಮ. ಇದರ ಪರಮಾತ್ಮ, ಮರೆತಿದ್ದೆನು. ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಭಾವಿದುರ? ಆಗಬಹುದು ಪರಮಾತ್ಮ. ಇದರ ನಾನಿಂದ ಬರಲಿ? ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ನಿಮಗೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ಪರಮಾತ್ಮ, ಜಗದ